ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಈಸಿಯಾಗಿ ಮತ್ತು ಸ್ಲೋವಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಹೇಗೆ ಓದಬೇಕು ಬರೀಬೇಕು ಎಂಬ ವಿಷಯದಲ್ಲಿ ನಡೆಯುವ ಈ ಕ್ಲಾಸುಗಳನ್ನು ಗಮನವಿಟ್ಟು ಕಲಿಯಬೇಕೆಂದು ನಾನು ನಿಮ್ಮಲ್ಲಿ ಹೇಳಿಕೊಳ್ಳುತ್ತೇನೆ. ಯಾಕೆಂದರೆ ಪ್ರಾಕ್ಟೀಸ್ ಬಿಕಮ್ ಎ ಪರ್ಸನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಇದ್ದರೆ ಮಾತ್ರ ಒಬ್ಬರಿಗೆ ಇದು ಸಾಧ್ಯವಾಗುತ್ತದೆ. ಗೊತ್ತಾಯ್ತಾ? ಮುಂಚೆ ಆಲ್ರೆಡಿ ನಾನು ಇದನ್ನದು ಸ್ವಲ್ಪ ಕ್ಲಾಸುಗಳು ಮಾಡಿ ಆಗಿದೆ. ಆದರೆ ಅದರಲ್ಲಿ ಈ ಕ್ಲಾಸ್ನಲ್ಲಿ ಈ ಪೋರ್ಷನಲ್ಲಿ ಫೋರ್ತ್ ಕ್ಲಾಸ್, ಈ ಪೋರ್ಷನಲ್ಲಿ ಸ್ವಲ್ಪ ಎಡಿಟಿಂಗ್ ಪ್ರಾಬ್ಲಮ್ಸ್ ಬಂದಿದೆ. ಸೊ ಅದಕ್ಕಾಗಿ ಇದು ರೀಟೇಕ್ ಮಾಡೋದು. ಓಕೆ, ಇವತ್ತಿನದು 4ನೇ ಕ್ಲಾಸ್. ಓಕೆ, ಇಂಟ್ರೆಸ್ಟ್ ಇದ್ದವರು ಈ ಚಾನಲ್ನಲ್ಲಿ ಇರುವ ಹಿಂದಿನ ಕ್ಲಾಸುಗಳು ನೋಡಿ ಕಲಿಯಬೇಕು ಮತ್ತು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇವತ್ತು ನಾನು ನಿಮಗೆ ಐ ಎಂಬ ವೌವಲ್ ಅಥವಾ ಸ್ವರಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಸಾಧಾರಣ ಹೇಳುವಾಗ ಅದೇ ಲೆಕ್ಕದಲ್ಲಿ ಕನ್ನಡ ಅಕ್ಷರಮಾಲೆಯಲ್ಲಿ ಸ್ವರಗಳು ವ್ಯಂಜನಗಳು ಎಂಬ ಅಕ್ಷರಗಳು ಉಂಟು. ಮತ್ತು ಸ್ವರಗಳು ವ್ಯಂಜನಗಳು ಸೇರಿಸಿ ಬರುವಾಗ ಗುಣಿದ ಅಕ್ಷರಗಳು ಸಹ ಉಂಟು. ಬಟ್ ಇಂಗ್ಲಿಷ್ ಅಕ್ಷರಮಾಲೆಯಲ್ಲಿ ಹಾಗೆ ಇಲ್ಲ. ಇಂಗ್ಲಿಷ್ ಅಕ್ಷರಮಾಲೆಯಲ್ಲಿ ಒಟ್ಟು 26 ಅಕ್ಷರಗಳ ಮಾತ್ರ ಇದೆ. ಅದರಲ್ಲಿಯೇ ಸ್ವರಗಳು ವ್ಯಂಜನಗಳು ಎಲ್ಲ ಅದರೊಳಗೆ ಉಂಟು. ಅದು ಹೇಗೆ ಎಂದು ನಾವು ತಿಳಿದುಕೊಳ್ಳಬೇಕು. ಇಲ್ಲಾದರೆ ನಮಗೆ ಅದು ಇಂಗ್ಲೀಷ್ನಲ್ಲಿ ಕ್ಲಿಯರ್ ಆಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಬರೀಲಿಕ್ಕೆ ಅದಲ್ಲ ಓದಲಿಕ್ಕೆ ಸಾಧ್ಯವಾಗುವುದಿಲ್ಲ. ಓಕೆ, ಇಲ್ಲಿ ನೋಡಿ. ಎ ಫಾರ್ ಆ್ಯಪಲ್, ಎ ಫಾರ್ ಆ. ಬಿ ಫಾರ್ ಬಾಲ್, ಬಿ ಫಾರ್ ಬ. ಸಿ ಫಾರ್ ಕ್ಯಾಟ್, ಸಿ ಫಾರ್ ಕ. ಡಿ ಫಾರ್ ಡಾಗ್, ಡಿ ಫಾರ್ ಡ. ಇ ಫಾರ್ ಎಲಿಫೆಂಟ್, ಇ ಫಾರ್ ಎ. F for fish, F for fur. G for God, G for G. H for horse, H for her. I for ring, I for E. J for joker, J for J. K for kite, K for K. L for lion, L for L. M for monkey, M for M. N for nest, N for N. O for orange, O for O. P for peacock, P for P. Q for queen, Q for Q. R for rose, R for R. S for sun, S for S. T for tiger, T for T. U for umbrella, U for A. V for van, V for V. W for watch, W for W. X for Xmas tree, X for X. Y for yak, Y for ya. Z for zebra, Z for Z. ಇದರಲ್ಲಿ ಎಲ್ಲ ಅಕ್ಷರಗಳಿಗೆ ಪೂರ್ತಿಯಾಗಿ ಉಚ್ಚಾರಣೆ ಬರಲಿಲ್ಲ. ಕೆಲವದಿಗೆ ಮಾತ್ರ ಬಂದಿದೆ. ಆ ಕೆಲವದಿಗೆ ಪೂರ್ತಿಯಾಗಿ ಉಚ್ಚಾರಣೆ ಬಂದ ಅಕ್ಷರಗಳೇ ಇದು. ಎ ಫಾರ್ ಆ್ಯಪಲ್, ಎ ಫಾರ್ ಆ. ಇ ಫಾರ್ ಎಲಿಫೆಂಟ್, ಇ ಫಾರ್ ಎ. ಐ ಫಾರ್ ರಿಂಗ್, ಐ ಫಾರ್ ಇ. ಓ ಫಾರ್ ಆರೆಂಜ್, ಓ ಫಾರ್ ಓ. ಯು ಫಾರ್ ಅಂಬ್ರೆಲ್ಲಾ, ಯು ಫಾರ್ ಆ. ಓಕೆ, ಇದು 5 ಸ್ವರಾಕ್ಷರಗಳು. ಇದಿಗೆ ಇಂಗ್ಲೀಷ್ನಲ್ಲಿ ವೌವಲ್ಸ್ ಅನ್ನು ಹೇಳ್ತದೆ. ಓಕೆ, ಇಂಗ್ಲೀಷ್ನಲ್ಲಿ 5 ವೌವಲ್ಸ್ ಉಂಟು. 5 ವೌವಲ್ಸಿಗೆ ಸಹ ಕೆಲವು ವೌವಲ್ಸಿಗೆ ಬೇರೆ ಬೇರೆ ಸ್ವರಾಕ್ಷರಗಳು ಬರ್ತದೆ. ಕೆಲವುದಿಗೆ ಕರೆಕ್ಟಾಗಿ ಬರ್ತದೆ. ಟೋಟಲ್ 5 ಅಕ್ಷರಗಳು ಮಾತ್ರವೇ. ಆದರೆ ನೋಡುವ ಹೇಗೆ ಎಂದು ನೋಡುವ. ನೋಡಿ, ಎ ಫಾರ್ ಆ್ಯಪಲ್, ಎ ಫಾರ್ ಇಲ್ಲಿ ನೋಡಿ. ಎ ಫಾರ್ ಆ್ಯಪಲ್, ಎ ಫಾರ್ ಆ. ಎ ಫಾರ್ ಏರೋಪ್ಲೇನ್ ಹೇಳಿದರೆ ಅದಕ್ಕೆ ಈ ಎಗೆ ಎ ಸೌಂಡ್ ಬರ್ತದೆ. ಎ ಫಾರ್ ಏರೋಪ್ಲೇನ್, ಎ ಫಾರ್ ಎ. ಇ ಫಾರ್ ಎಲಿಫೆಂಟ್, ಎಲಿಫೆಂಟ್ ಅಂತ ಹೇಳುವಾಗ ಎ ಬರ್ತದೆ, ಉಚ್ಚಾರಣ ಎ. ಐ ಫಾರ್ ರಿಂಗ್, ಐಗೆ ಇಂಗ್ ಅಂತ ಹೇಳುವಾಗ ಐ ಉಚ್ಚಾರಣ ಬರ್ತದೆ. ಐ ಫಾರ್ ಐಸ್ ಕ್ರೀಮ್ ಹೇಳುವಾಗ ಐಗೆ ಐ ಉಚ್ಚಾರಣ ಬರುತ್ತದೆ. ಓ ಫಾರ್ ಆರೆಂಜ್, ಓ ಫಾರ್ ಓ. ಯು ಫಾರ್ ಅಂಬ್ರೆಲಾ, ಯು ಫಾರ್ ಆ. ಅದೇ ಥರ ಯುಗೆ ಯೂನಿಫಾರ್ಮ್ ಹೇಳಿದರೆ ಯುಗೆ ಉ ಉಚ್ಚಾರಣ ಬರುತ್ತದೆ. ಓಕೆ, ಈ ವೌವಲ್ಸ್ ಕರೆಕ್ಟಾಗಿ ನಾವು ತಿಳಿಯಬೇಕು. ಇಲ್ಲಾದರೆ ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರ್ತದೆ. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರಬಾರ್ದು. ಅದಕ್ಕಾಗಿ ನಾವು ಇದೇ ಥರ ಸ್ಮಾಲ್ ಟ್ರಿಕ್ಸಿನಲ್ಲಿ ಕಲಿಯೋದು. ಓಕೆ, ಹೀಗೆ ಕಲಿಯುವಾಗ ನಿಮಗೆ ಯಾವ ಕಾರಣದಲ್ಲಿ ಸಹ ಪ್ರಾಕ್ಟೀಸ್ ಇರಬೇಕು. ಪ್ರಾಕ್ಟೀಸ್ ಇದ್ದರೆ ಯಾವ ಕಾರಣದಲ್ಲಿ ಸಹ ನಿಮಗೆ ಮಿಸ್ಟೇಕ್ ಬರುವುದಿಲ್ಲ. ಓಕೆ, ಸೊ ಟುಡೇ ಐ ವುಡ್ ಲೈಕ್ ಟು ಟೀಚ್ you the vowel I.
ಐ ಎಂಬ ವೌವಲಿಗೆ ನಾವೀಗ ಹೇಳಿದೆ 2 ಥರ ಉಚ್ಚಾರಣೆಗಳುಂಟು. ಐಗೆ ಇಂಗನ್ನು ಹೇಳುವಾಗ ಈ ಉಚ್ಚಾರಣ ಬರುತ್ತದೆ. ಐಗೆ ಐಸ್ ಕ್ರೀಮ್ ಎಂದು ಹೇಳುವಾಗ ಐಗೆ ಐ ಉಚ್ಚಾರಣ ಬರುತ್ತದೆ. ಹೀಗೆ ನಾನು ಈ ಕ್ಲಾಸ್ನಲ್ಲಿ ಫುಲ್ ಐಗೆ ಈ ಎಂಬ ಉಚ್ಚಾರಣ ಬಗ್ಗೆ ಮಾತ್ರ ಕಲಿಸ್ತೇನೆ. ಯಾಕೆಂದರೆ 2 ಮಿಕ್ಸ್ ಮಾಡಿ ಕಲಿತಿದ್ರೆ ಮತ್ತೆ ನಿಮಗೆ ಕಷ್ಟ ಆಗ್ತದೆ. ಯಾವಾಗ ಐ ಬರ್ತದೆ ಅಲ್ಲ ಐ ಸೌಂಡ್ ಯಾವಾಗ ಯೂಸ್ ಮಾಡಲಿಕ್ಕೆ ಆಗ್ತದೆ, ಯಾವಾಗ ಈ ಸೌಂಡ್ ಯೂಸ್ ಮಾಡಲಿಕ್ಕೆ ಆಗ್ತದೆ ಅಂತ ಕಷ್ಟ ಆಗ್ತದೆ. ಸೊ ಅದಕ್ಕಾಗಿ ಇವತ್ತು ನಾನು ಐ ಫೋರ್ ಇಂಗ್, ಐ ಫೋರ್ ಇ, ಐಗೆ ಈ ಉಚ್ಚಾರಣ ಲೆಕ್ಕದಲ್ಲಿ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಓಕೆ, ಸಾಧಾರಣವಾಗಿ 2 ಅಕ್ಷರದಲ್ಲಿ ಅಲ್ಲಾದರೆ 3 ಅಕ್ಷರದಲ್ಲಿ ನಾವು ಐ ಬರುವಾಗ ಈ ಉಚ್ಚಾರಣವೇ ಹೇಳ್ತದೆ. ಓಕೆ, ಇಲ್ಲಿ ನೋಡಿ, ಬಿ ಫೋರ್ ಬೋಲ್, ಬಿ ಫೋರ್ ಬ, അതിನ ಜೊತೆ ಐ ಫೋರ್ ರಿಂಗ್, ಐ ಫೋರ್ ಇ ಬರುವಾಗ ಬಿ ಐ ಬಿ. ಡಿ ಫೋರ್ ಡಾಗ್, ಡಿ ಫೋರ್ ಡ, ಐ ಎಂದರೆ ಐ ಫೋರ್ ರಿಂಗ್, ಐ ಫೋರ್ ಇ, ಸೊ ಡಿ ಐ ಡಿ. ಎಫ್ ಫೋರ್ ಫಿಶ್, ಎಫ್ ಫೋರ್ ಫ, ಐಗೆ ಐ ಫೋರ್ ರಿಂಗ್, ಐ ಫೋರ್ ಇ, ಎಫ್ ಐ ಫಿ. ಓಕೆ, ಜಿ ಫೋರ್ ಗೋಟ್, ಜಿ ಫೋರ್ ಗ, അതിನ ಜೊತೆ ಐ ಬರುವಾಗ ಜಿ ಐ ಗಿ. ಎಚ್ ಫೋರ್ ಹೋರ್ಸ್, ಎಚ್ ಫೋರ್ ಹ, അതിನ ಜೊತೆ ಐ ಬರುವಾಗ ಎಚ್ ಐ ಹಿ. ಜೆ ಫೋರ್ ಜೋಕರ್, ಜೆ ಫೋರ್ ಜ, അതിನ ಜೊತೆ ಐ ಬರುವಾಗ ಜೆ ಐ ಜಿ. ಕೆ ಫೋರ್ ಕೈಟ್, ಕೆ ಫೋರ್ ಕ, അതിನ ಜೊತೆ ಐ ಬರುವಾಗ ಕೆ ಐ ಕಿ. ಎಲ್ ಫೋರ್ ಲಯನ್, ಎಲ್ ಫೋರ್ ಲ, അതിನ ಜೊತೆ ಐ ಬರುವಾಗ ಎಲ್ ಐ ಲಿ. ಎಂ ಫೋರ್ ಮಂಕಿ, ಎಂ ಫೋರ್ ಮ, അതിನ ಜೊತೆ ಐ ಬರುವಾಗ ಎಂ ಐ ಮಿ. ಎನ್ ಫೋರ್ ನಸ್ಟ್, ಎನ್ ಫೋರ್ ನ, അതിನ ಜೊತೆ ಐ ಬರುವಾಗ ಐ ಫೋರ್ ರಿಂಗ್, ಐ ಫೋರ್ ಇ ಬರುವಾಗ ಎನ್ ಐ ನಿ. ಪಿ ಫೋರ್ ಪ್ಯಾರೋಟ್, ಪಿ ಫೋರ್ ಪ ಪ್ಲಸ್ ಐ, ಐ ಎಂದರೆ ಇ, ಪಿ ಐ ಪಿ. ಆರ್ ಫೋರ್ ರೋಸ್, ಆರ್ ಫೋರ್ ರ ಪ್ಲಸ್ ಇ, ಐ ಎಂದರೆ ಇ, ಆರ್ ಐ ರಿ. ಎಸ್ ಫೋರ್ ಸನ್, ಎಸ್ ಫೋರ್ ಸ, അതിನ ಜೊತೆ ಐ ಬರುವಾಗ ಎಸ್ ಐ ಸಿ. ಟಿ ಫೋರ್ ಟೈಗರ್, ಟಿ ಫೋರ್ ಟ, അതിನ ಜೊತೆ ಐ ಬರುವಾಗ ಟಿ ಐ ಟಿ. ವಿ ಫೋರ್ ವ್ಯಾನ್, ವಿ ಫೋರ್ ವ ಪ್ಲಸ್ ಐ, ಐ ಫೋರ್ ರಿಂಗ್, ಐ ಫೋರ್ ಇ, ವಿ ಐ ವಿ. ಡಬ್ಲ್ಯೂ ಪ್ಲಸ್ ಐ, ಡಬ್ಲ್ಯೂ ಐ ವಿ. ಇಝಡ್ ಪ್ಲಸ್ ಐ, ಇಝಡ್ ಐ ಝಿ. ನೆಕ್ಸ್ಟ್ ನೋಡುವಾಗ 3 ಲೆಟರ್ ವರ್ಡ್ಸ್ ಅಲ್ಲಿ ಸಹ ಹಾಗೆ ಬರ್ತದೆ. 3 ಅಕ್ಷರಗಳಲ್ಲಿ ಬರೆದ ಪದಗಳಿಗೆ ಹಾಗೆ ಬರ್ತದೆ. ಈಗ ನಾವು 2 ಅಕ್ಷರ ನೋಡಿದೆ, 2 ಅಕ್ಷರ ನೋಡುವಾಗ ಬಿ ಐ ಬಿ ಬಂದಿದೆ. ನೆಕ್ಸ್ಟ್ അതിನ ಜೊತೆ ಇನ್ನೊಂದು ಅಕ್ಷರ ಸೇರುವಾಗ ಹೇಗೆ ಬಿ ಐ ಬಿ, ಬಿ ಐ ಟಿ ಬಿಟ್, ಬಿ ಐ ಬಿ, ಬಿ ಐ ಎನ್ ಬಿನ್, ಡಿ ಐ ಡಿ, ಡಿ ಐ ಪಿ ಡಿಪ್, ಡಿ ಐ ಡಿ, ಡಿ ಐ ಎಂ ಡಿಮ್, ಎಫ್ ಐ ಫಿ, ಎಫ್ ಐ ಟಿ ಫಿಟ್, ಎಫ್ ಐ ಫಿ, ಎಫ್ ಐ ಜಿ ಫಿಗ್, ಎಚ್ ಐ ಹಿ, ಎಚ್ ಐ ಎಂ ಹಿಮ್, ಎಚ್ ಐ ಹಿ, ಎಚ್ ಐ ಪಿ ಹಿಪ್, ಎಚ್ ಐ ಹಿ, ಎಚ್ ಐ ಎಸ್ ಹಿಸ್, ಜೆ ಐ ಜಿ, ಜೆ ಐ ಎಂ ಜಿಮ್, ಕೆ ಐ ಕಿ, ಕೆ ಐ ಟಿ ಕಿಟ್, ಕೆ ಐ ಕಿ, ಕೆ ಐ ಎನ್ ಕಿನ್, ಕೆ ಐ ಕಿ, ಕೆ ಐ ಡಿ ಕಿಡ್, ಎಲ್ ಐ ಲಿ, ಎಲ್ ಐ ಡಿ ಲಿಡ್, ಎಲ್ ಐ ಲಿ, ಎಲ್ ಐ ಟಿ ಲಿಟ್, ಎಲ್ ಐ ಲಿ, ಎಲ್ ಐ ಪಿ ಲಿಪ್, ಎಂ ಐ ಮಿ, ಎಂ ಐ ಎನ್ ಮಿನ್, ಎಂ ಐ ಮಿ, ಎಂ ಐ ಡಿ ಮಿಡ್. ಇದರಲ್ಲಿ ಮೋಸ್ಟ್ ಆಫ್ ದ ವರ್ಡ್ಸ್ಗೆ ಕರೆಕ್ಟಾಗಿ ಮೀನಿಂಗ್ ಉಂಟು. ಓಕೆ, ಒಂದೊಂದು ವರ್ಡ್ ನೋಡುವಾಗ ಬಿ ಐ ಟಿ ಬಿಟ್ ಅದಕ್ಕೆ ಒಂದು ಮೀನಿಂಗ್, ಬಿ ಐ ಎನ್ ಬಿನ್ ಅದಕ್ಕೆ ಸಹ ಮೀನಿಂಗ್ ಉಂಟು, ಅರ್ಥಗಳುಂಟು. ಅರ್ಥಗಳು ಬಂದ ಪದಗಳೇ ಮೋಸ್ಟ್ ಎಲ್ಲ ಕೊಟ್ಟಿದ್ದ ಅರ್ಥಗಳು ಬಂದ ಪದಗಳು ಮಾತ್ರವೇ. ಆಯಿತಾ, ಇನ್ನು ಹಾಗೆ ಬರುವಾಗ ನಿಮಗೆ ಐ ಬರುವಾಗ 2 ಲೆಟರ್ ವರ್ಡ್ಸ್ ಆಯಿತು. 2 ಲೆಟರಲ್ಲಿ ಈ ಸೌಂಡ್ ಬರುವಾಗ ಬಿ ಐ ಬಿ ಬರ್ತದೆ. ಅದರಲ್ಲಿ ಇನ್ನೊಂದು ಅಕ್ಷರ ಯಾವುದಾದರೆ ಅದೇ ನೋಡಿ, ಇಲ್ಲಿ ಟಿ ಸೇರಿದೆ, ಇಲ್ಲಿ ಎನ್ ಸೇರಿದೆ, ಸೊ ಬಿ ಐ ಟಿ ಬಿಟ್, ಬಿ ಐ ಎನ್ ಬಿನ್. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಜಾಸ್ತಿ ಪ್ರಾಕ್ಟೀಸ್ ಇದ್ದರೆ ನಮಗೆ ಯಾವುದೊಂದು ವರ್ಡ್ ದೊಡ್ಡ ವರ್ಡ್ ಆದರೆ ಸಹ ನೋಡುವಾಗ ಅದಕ್ಕೆ ಸ್ಪ್ಲಿಟ್ ಮಾಡಿ ಅದರ ಬಿಡಿಸಿ ಬಿಡಿಸಿ ಓದಲಿಕ್ಕೆ ಆಗ್ತದೆ. ಅದು ಓದಲಿಕ್ಕೆ ಈಸಿ ಆಗ್ತದೆ. ಅದೇ ಥರ ಈ ಸ್ಪೆಲ್ಲಿಂಗ್ ನಿಮ್ಮ ಕರೆಕ್ಟಲ್ಲಿ ಬಾಯಲ್ಲಿ ಬರುವಾಗ ಪ್ರಾಕ್ಟೀಸ್ ಮಾಡುವ ಟ್ರಯಲ್ ಥರ ಮಾಡಿ ಬರುವಾಗ ಅದು ಬರ್ತದೆ, ಆಟೋಮ್ಯಾಟಿಕಲಿ ಬರ್ತದೆ. ಹಾಗೆ ಬರುವಾಗ ನಿಮಗೆ ತಪ್ಪಿಲ್ಲ ಆದರೆ ಬರಲಿಕ್ಕೆ ಸಹ ಸಾಧ್ಯವಾಗುತ್ತದೆ. 3 ಲೆಟರ್ ವರ್ಡ್ಸಲ್ಲಿ ಇನ್ನು ಸ್ವಲ್ಪ ವರ್ಡ್ ಸೌಂಡು ನೋಡಿ. ಎನ್ ಐ ನಿ, ಎನ್ ಐ ಬಿ ನಿಬ್, ಎನ್ ಐ ನಿ, ಎನ್ ಐ ಡಿ ನಿಡ್, ಪಿ ಐ ಪಿ, ಪಿ ಐ ಟಿ ಪಿಟ್, ಪಿ ಐ ಪಿ, ಪಿ ಐ ಎನ್ ಪಿನ್, ಪಿ ಐ ಪಿ, ಪಿ ಐ ಜಿ ಪಿಗ್, ಆರ್ ಐ ರಿ, ಆರ್ ಐ ಜಿ ರಿಗ್, ಆರ್ ಐ ರಿ, ಆರ್ ಐ ಎನ್ ರಿನ್, ಆರ್ ಐ ರಿ, ಆರ್ ಐ ಎಂ ರಿಮ್, ಆರ್ ಐ ರಿ, ಆರ್ ಐ ಡಿ ರಿಡ್,
SIC, SIP, SIP, SIC, SIN, SIN, SIC, SIM, SIM, SIC, SIT, SIT, TIT, TIP, TIP, TIT, TIN, TIN, TIT, TIM, TIM, VIV, VIM, VIM, WIV, WIN, WIN, WIV, WIG, WIG, WIV, WIP, WIP, ZIZ, ZIP, SIP. ಪ್ರಾಕ್ಟೀಸ್ ಮಾಡಬೇಕು, ಆದರೆ ಮಾತ್ರ ಈಸಿಯಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲೀಷ್ನಲ್ಲಿ ಪ್ರೋಗ್ರೆಸ್ ಬರ್ತದೆ. ಓಕೆ, ನೆಕ್ಸ್ಟ್ ಐಯಲ್ಲಿ ಸ್ಟಾರ್ಟ್ ಮಾಡಿ ಬರುವಾಗ ಹೇಗೆ ನಾವು ಹೇಳಿದೆ, I4 ರಿಂಗ್, I4 E. ಓಕೆ, ಈಗ ನೋಡಿ ಐ ಸ್ಟಾರ್ಟ್ ಮಾಡಿ ಬರುವಾಗ ಈ ಸೌಂಡಲ್ಲಿಯೇ ಓದ್ತದೆ, ಈ ಎಂಬ ಉಚ್ಚಾರಣವೇ ಬರ್ತದೆ ಆಯ್ತಾ. IB ಇಬ್, ID ಇಡ್, IF ಇಫ್, IG ಇಗ್, IM ಇಮ್, IN ಇನ್, IP ಇಪ್, IS ಇಸ್, IT ಇಟ್. ನ್ಯಾದಿಂದ ಬದ್ದ ಈ 2 ಅಕ್ಷರ ಬಂದಿದೆ, ಅದರಲ್ಲಿ ಬರೆದ ವರ್ಡ್ಗಳು. ಈ ಪದಗಳೆಲ್ಲ ಮುಂಚೆ ನಾನು ನೋಡಿದೆ, ಸ್ವಲ್ಪ ಮುಂಚೆ ಅದೆಲ್ಲ ಹೇಳುವಾಗ 3 ಲೆಟರ್ ವರ್ಡ್ಸಿನೊಳಗೆ ಇದೆಲ್ಲ ಉಂಟು. ಆದರೆ ಸಹ ಹೀಗೆ ಓದಿದರೆ ಸಹ ನಿಮಗೆ ಈಸಿಯಾಗಿ ಬರ್ತದೆ. ನೋಡಿ, IB ಇಬ್, BIB ಬಿಬ್. ಇದನ್ನ ಜಸ್ಟ್ ಮುಂಚೆ ನೋಡುವಾಗ 3 ಲೆಟರ್ ವರ್ಡ್ಸಲ್ಲಿ ನೋಡುವಾಗ BIB, PIB ಬಿಬ್. ಓಕೆ, NI ನಿ, NIB ನಿಬ್. ಫಸ್ಟ್ 2 ಅಕ್ಷರ ಹಾಗೆ ಓದಿದೆ. ಈಗ IB ಇಬ್, ಇದು ರೈಮಿಂಗ್ ವರ್ಡ್ಸ್ ಅನ್ನು ಹೇಳ್ತದೆ. ಈ ಚಿಕ್ಕ ಮಕ್ಕಳು ಸ್ಕೂಲಲ್ಲಿ LKG UKG ಬಿಟ್ಟು 1 ಕ್ಲಾಸಿಗೆ ಬರುವಾಗ ಇದೆಲ್ಲ ರೈಮಿಂಗ್ ವರ್ಡ್ಸ್ ಗೊತ್ತಾಯ್ತಾ. LKGಯಲ್ಲಿ ಅಷ್ಟೇ ಇರೋದಿಲ್ಲ, UKGದಿಂದ ಬರುವಾಗ 1 ಕ್ಲಾಸಲ್ಲಿ ಸಹ ಬರುವಾಗ ಇದು ರೈಮಿಂಗ್ ವರ್ಡ್ಸ್ ಆಗಿ ಬರ್ತದೆ. ಅಂದರೆ ಎಂಡಲ್ಲಿ ಒಂದೇ ಥರ ಅಕ್ಷರಗಳು ಬಂದಿದೆ. ನೋಡಿ, IB, ಇಲ್ಲಿ ನೋಡಿ ID, ಇಲ್ಲಿ ನೋಡಿ IM. ಈ ಲೈನಲ್ಲಿ ಫುಲ್ IM ಎಂಡಲ್ಲಿ ಬಂದಿದೆ. ಓಕೆ, ಇದರಲ್ಲಿ IN ಬಂದಿದೆ, IP ಬಂದಿದೆ. ಆಗ ನೋಡಿ, ನಮಗೆ ಸ್ಟಾರ್ಟ್ ಮಾಡುವ. IB ಇಬ್, PIB ಬಿಬ್, IB ಇಬ್, NIB ನಿಬ್, IB ಇಬ್, RIB ರಿಬ್, ID ಇಡ್, HID ಹಿಡ್, ID ಇಡ್, KID ಕಿಡ್, ID ಇಡ್, LID ಲಿಡ್, ID ಇಡ್, MID ಮಿಡ್, IM ಇಮ್, DIM ಡಿಮ್, IM ಇಮ್, HIM ಹಿಮ್, IM ಇಮ್, JIM ಜಿಮ್, IM ಇಮ್, RIM ರಿಮ್, IM ಇಮ್, SIM ಸಿಮ್, IM ಇಮ್, TIM ಟಿಮ್, IM ಇಮ್, VIM ವಿಮ್, IN ಇನ್, BIN ಬಿನ್, IN ಇನ್, FIN ಫಿನ್, IN ಇನ್, LIN ಲಿನ್, IN ಇನ್, PIN ಪಿನ್, IN ಇನ್, SIN ಸಿನ್, IN ಇನ್, TIN ಟಿನ್, IN ಇನ್, WIN ವಿನ್, IP ಇಪ್, TIP ಡಿಪ್, IP ಇಪ್, HIP ಹಿಪ್, IP ಇಪ್, LIP ಲಿಪ್, IP ಇಪ್, SIP ಸಿಪ್, IP ಇಪ್, TIP ಟಿಪ್, IP ಇಪ್, ZIP ಜಿಪ್. ಓಕೆ, ಇಷ್ಟು ವರ್ಡ್ಸಲ್ಲಿ 3 ಅಕ್ಷರ ಮಾತ್ರ ಬಂದಿದೆ. ಓಕೆ, ಅದು 3 ಅಕ್ಷರ ಮಾತ್ರ ಬರುವಾಗ ನಮಗೆ ಸಾಧಾರಣವಾಗಿ ಒಂದೊಂದು ವರ್ಡಿಗೆ ಒಂದು ಪದ, ಒಂದು ಮೀನಿಂಗ್ ಬರ್ತದೆ, ಅರ್ಥ ಇರದ ವರ್ಡ್ಸ್ ಆಗಿ ಬರ್ತದೆ. ಓಕೆ, ಇನ್ನು ನೆಕ್ಸ್ಟಲ್ಲಿ ನಾವು ಮಾಡುವಾಗ IS ಇಸ್ ಉಂಟು, BIS ಆನಂತರ ಅದಕ್ಕೆ ಒಂದು ಡ್ಯಾಶ್ ಕೊಟ್ಟೆ. ಇಲ್ಲಿ ನೋಡಿ, IS ಇಸ್, DIS ದಿಸ್, ಅದಕ್ಕೆ ಒಂದು ಡ್ಯಾಶ್ ಉಂಟು. ಇಲ್ಲಿ ಮೋಸ್ಟ್ ಆಫ್ ದ ವರ್ಡ್ಸಲ್ಲಿ ಸಹ ಹಾಗೆ ಉಂಟು. ಅದು ಹೇಗೆ ಅಂದರೆ, ಈ ಎಂಡಲ್ಲಿ ಡ್ಯಾಶ್ ಬಂದರೆ ಲಾಸ್ಟ್ ಪೋರ್ಷನಲ್ಲಿ ಡ್ಯಾಶ್ ಬರುವಾಗ ಅದನ್ನ ಮೀನಿಂಗ್, ಅದು ವರ್ಡ್ ಮೀನಿಂಗ್ ಇಲ್ಲ, ಅದು ಇನ್ನೊಂದು ವರ್ಡ್ ಆಗಿ ಬೇರೊಂದು ದೊಡ್ಡ ವರ್ಡ್ ಆಗಿ ಮಾರ್ಪಡಿಸಿ ಹೋಗ್ತದೆ. ಇಲ್ಲಿ ನೋಡಿ, ಬಿಸ್, ಅದು ಬಿಸ್ಕಟ್ಟನ್ನು ಹೇಳುವಾಗ ನಾವು ಸ್ಟಾರ್ಟ್ ಮಾಡುವಾಗ ಬಿಸ್. ಓಕೆ, IS ಇಸ್, BIS ಬಿಸ್, IS ಇಸ್, DIS ಡಿಸ್. ಆದರೆ ಡಿಸ್ ಒಂದು ವರ್ಡ್ ಇಲ್ಲ, ಆದರೆ ಡಿಸ್ಚಾರ್ಜ್ ಆಗಲಿ ಹೇಳುವಾಗ ಡಿಸ್ ನಮಗೆ ಬೇಕಿತ್ತು. IS ಇಸ್, MIS ಮಿಸ್, MIS ಮಿಸ್ನ ಹೇಳಿ ವರ್ಡ್ ಇಲ್ಲ, MISS ಮಿಸ್. ಓಕೆ, ಅದೇ ಥರ IS ಇಸ್, KIS ಕಿಸ್ ಇಲ್ಲ, KISS ಕಿಸ್. ಓಕೆ, IS ಇಸ್, PIS ಇದು ಪಿಸ್ಟಲ್ ಹೇಳುವಾಗ PIS ಪಿಸ್ ಬೇಕಿತ್ತು. IS ಇಸ್, RIS ರಿಸ್, ರಿಸ್ ಅಲ್ಲಿ ರಿಸ್ಕ್, RISK ರಿಸ್ಕ್ ಅನ್ನೊಂದು ವರ್ಡ್ ಉಂಟು, ಅದನ್ನದು ಸ್ಟಾರ್ಟಿಂಗ್ RIS ಬರ್ತದೆ. ಓಕೆ, IS ಇಸ್, SIS ಇಸ್, ಸಿಸ್ಟರ್, SIS TR ಸಿಸ್ಟರ್. IS ಇಸ್, WIS ವಿಸ್, WIS ಅಂದರೆ ವಿಸ್ಡಮ್, WIS DOM. ಓಕೆ, ಹಾಗೆ
ನೆಕ್ಸ್ಟ್ ಅದಲ್ಲಿ ಎಂಡಲ್ಲಿ ಲೈನ್ ಬಂದರೆ ಮಾತ್ರ. ಓಕೆ, ಅದಲ್ಲದಕ್ಕಿಲ್ಲ. ಅದಲ್ಲದಕ್ಕೆ ಕರೆಕ್ಟ್ ಮೀನಿಂಗ್ ಇದ್ದದ್ದು ವರ್ಡ್ಸ್. ಐ ಟಿ ಇಟ್, ಬಿ ಐ ಟಿ ಬಿಟ್, ಐ ಟಿ ಇಟ್, ಎಫ್ ಐ ಟಿ ಫಿಟ್, ಐ ಟಿ ಇಟ್, ಎಚ್ ಐ ಟಿ ಹಿಟ್, ಐ ಟಿ ಇಟ್, ಕೆ ಐ ಟಿ ಕಿಟ್, ಐ ಟಿ ಇಟ್, ಪಿ ಐ ಟಿ ಪಿಟ್, ಐ ಟಿ ಇಟ್, ಎಸ್ ಐ ಟಿ ಸಿಟ್, ಐ ಟಿ ಇಟ್, ಡಬ್ಲ್ಯೂ ಐ ಟಿ ವಿಟ್. ಇದು ವಿಟ್ಟಿಗೆ ಎಂಡಲ್ಲಿ ಡ್ಯಾಶ್ ಬಂದಿರೋ ಮೀನಿಂಗ್ ವಿಟ್, ವಿಟ್ನೆಸ್. ವಿಟ್ ವರ್ಡ್ ಇಲ್ಲ, ವಿಟ್ನೆಸ್. ಓಕೆ, ಇದು ಐ ಜಿ. ಅದು ಬರೆಯುವಾಗ ಅದು ಕ್ಯಾಪಿಟಲ್ ಬಂದಿದೆ. ಓಕೆ, ಐ ಜಿ. ಐ ಜಿ ಅಂದರೆ ಐ ಜಿ ಇಗ್, ಬಿ ಐ ಜಿ ಬಿಗ್, ಐ ಜಿ ಇಗ್, ಡಿ ಐ ಜಿ ಡಿಗ್, ಐ ಜಿ ಇಗ್, ಎಫ್ ಐ ಜಿ ಫಿಗ್, ಐ ಜಿ ಇಗ್, ಪಿ ಐ ಜಿ ಪಿಗ್, ಐ ಜಿ ಇಗ್, ಡಬ್ಲ್ಯೂ ಐ ಜಿ ವಿಗ್. ಓಕೆ, ಹೀಗೆ ಬರ್ತದೆ. ಹೀಗೆ ಬರುವಾಗ ನಾವು ಡೈಲಿ ಪ್ರಾಕ್ಟೀಸ್ ಮಾಡುವಾಗ ನಮಗೆ ಅದು ಈಸಿಯಾಗಿ ಬರ್ತದೆ. ಈಗ ನಾನು ಯಲ್ಲಿ ಕೊಟ್ಟಿದ್ದೆ, ಮುಂಚಿನ ಕ್ಲಾಸ್ಗಳಲ್ಲಿ ಎ ಫಾರ್ ಆ್ಯಪಲ್, ಎ ಫಾರ್ ಆ ಲೆಕ್ಕದಲ್ಲಿ ಮಾಡಿದೆ. ಯು ಫಾರ್ ಅಂಬ್ರಲ್ಲಾ, ಯು ಫಾರ್ ಆ ಲೆಕ್ಕದಲ್ಲಿ ಮಾಡಿದೆ. ಮತ್ತು ಬೇರೆ ಬೇರೆ ಕ್ಲಾಸ್ಗಳೆಲ್ಲ ಮಾಡಿದೆ. ಅದು ನೀವು ಇದನ್ನು ಹಿಂದಿನ ಇದೇ ಚಾನಲ್ನಲ್ಲಿ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಅರ್ಥ ಮಾಡಿಕೊಂಡು ಕಲಿಬೇಕು. ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಆಯಿತಾ? ಓಕೆ.